ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಯಾವ್ಯಾವ ಗಿಡಗಳು ಬಾಕಿ ಇದೆ ಅಂತ ನೋಡೋಣ ಬನ್ನಿ. ಇನ್ನು ನನ್ನ ಹತ್ರ ಗಿಡ ತೊಗೊಂಡಿದ್ರಲ್ಲ ಅವರು ನೋಡಿ, ಇದು ದಾಸವಾಳ ಫಸ್ಟ್ ಹೂವಂತೆ, ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ ಅಂತೂ. ಇದನ್ನು ನಾನು ಕಟಿಂಗಿಂದ ಬೆಳೆದಿದ್ದು. ಒಂದು 10 ಗಿಡ ಏನೋ ಇತ್ತು, ಒಂದು 7 ಗಿಡ ನಾನು ಕೊಟ್ಟು ಇನ್ನು 3 ಗಿಡ ನಾನು ಇಟ್ಕೊಂಡಿದ್ದೀನಿ. ಸೇವಂತಿಗೆ ತಗೊಂಡಿದ್ದವರು ನೋಡಿ ಚೆನ್ನಾಗಿ ಸೆಟ್ ಆಗಿದೆ ಅಕ್ಕ, ಚಿಗುರೆಲ್ಲ ಬಂದು ಅದರಲ್ಲಿ ಮೊಗ್ಗುನೂ ಸಹ ಬಂದಿದೆ ಅಂತಲೂ ಹೇಳಿ ಅದನ್ನು ಫೋಟೋನೂ ಸಹ ಕಳಿಸಿದ್ದಾರೆ. ಇದನ್ನ ಅವರು ಪ್ರೂನ್ ಮಾಡಿದ್ದಾರೆ, ಪ್ರೂನಿಂಗ್ ಮಾಡಿ ಅದನ್ನು ಸಸಿ ಇಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಚಿಗುರೆಲ್ಲ ಬಂದು ಅದರಲ್ಲಿ ಮೊಗ್ಗುಗಳನ್ನು ಸಹ ಸ್ಟಾರ್ಟ್ ಆಗಿದೆ. ನೀವು ಅದು ಮುರಿದೋಗಿದೆ ಅಂತ ನೀವು ಟೆನ್ಷನ್ನೇ ಬೇಡ. ಅದು ಮುರಿದೋದ್ರೂ ಅದು ನಾವು ಪಿಂಚಿಂಗ್ ಮಾಡ್ದಂಗೆ ಆಗುತ್ತೆ. ಆ ಮುರಿದೋದ್ರೂ ಅದ್ರ ಪಕ್ಕದಲ್ಲಿ ಹೊಸದಾಗಿ ಬ್ರ್ಯಾಂಚು ಸಹ ಬರುತ್ತೆ. ಇನ್ನು ನೋಡಿ, ಇವು ಮೊನ್ನೆ ಗಿಡ ತಂದಿದ್ದೆಲ್ಲ ಹಂಗೆ ಇಟ್ಟಿದ್ನಲ್ಲ, ಅದನ್ನೆಲ್ಲ ಇವತ್ತು ಡಿವೈಡ್ ಮಾಡ್ತಾ ಇದ್ದೀನಿ. ಅಂದರೆ ಅದು ಕಲರ್ ಒಂದೊಂದು ಕಲರೇ ಒಂದೊಂದು ಕಡೆಗೆ ಜೋಡಿಸೋಣ ಅಂತ ಅಂದ್ಬಿಟ್ಟು ಜೋಡಿಸ್ತಾ ಇದ್ದೀನಿ. ಇನ್ನೂ ತುಂಬ ಗಿಡ ಎಲ್ಲ ಖಾಲಿಯಾಗಿದೆ. ತುಂಬ ಕೇಳ್ತಾ ಇದ್ದೀರಾ, ಅಕ್ಕ ನಮ್ಗೆ ಈ ಕಲರ್ ದಾಸವಾಳ ಬೇಕಿತ್ತು ಅಂತಿದ್ದೀರಾ. ಎಲ್ಲ ಖಾಲಿ ಆಯಿತು. ಇರೋಷ್ಟು ಕಲರು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಇನ್ನು ಗುಲಾಬಿನೂ ಅಷ್ಟೇ, ಬಟನ್ ರೋಸು ಅಷ್ಟೇ, ಇನ್ನು ಒಂದೊಂದೇ ಗಿಡ ಇರೋದು. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಈ ಗುಲಾಬಿ ಗಿಡದಲ್ಲಂತೂ ಒಂದಕ್ಕಿಂತ ಒಂದು ಕಲರು ತುಂಬ ಚೆನ್ನಾಗಿದೆ. ಈ ನೋಡ್ತಿದ್ರಂತ 2 ಕಣ್ಣು ಸಾಲಲ್ವೇನೋ ಅಷ್ಟು ಚೆನ್ನಾಗಿದೆ. ಗುಲಾಬಿ ಗಿಡಗಳು ಅಷ್ಟೇ ಎಲ್ಲ ಖಾಲಿ ಆಗ್ತಾ ಬರ್ತಾ ಇದೆ. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ. ನನಗಂತೂ ಅದನ್ನು ನೋಡ್ತಾ ಇದ್ದರೆ ಗಾರ್ಡನಿಂದ ಬರೋಕ್ಕೆ ಮನಸ್ಸೇ ಬರೋಲ್ಲ. ನೋಡಿ ಎಷ್ಟು ಅದು ಗೊಂಚಲಾಗಿ ಹೂವೆಲ್ಲ ಬಿಟ್ಟಿದೆ. ಅದರಲ್ಲೂ ಎಷ್ಟು ದಪ್ಪನಾಗಿ ಹೂವೆಲ್ಲ ಬಿಟ್ಟಿದೆ. ನಮ್ಮ ಬಿಲ್ಡಿಂಗ್ ಪಕ್ಕದ ಬಿಲ್ಡಿಂಗಲ್ಲಿ ಅಲ್ಲಿ ಕೆಲಸಕ್ಕೂ ಬರ್ತವೆ ಹೆಣ್ಮಕ್ಳು, ಮತ್ತು ಟ್ಯೂಷನ್ಗೂ ಬರ್ತಾರೆ. ಅವರು ಈ ಹೂವುಗಳೆಲ್ಲ ನೋಡಿ, ಆಂಟಿ ನನಗೊಂದೊಂದು ರೋಸ್ ಕೊಡು ಅಂತ ಎಲ್ಲ ಕೇಳ್ತಿರ್ತಾರೆ. ಪಾಪ ನಾನು ಅವ್ರಿಗೆ ಕೊಟ್ಟೆ. ಅದೇನು ನಾನೇನು ವೀಡಿಯೋ ಮಾಡಲಿಲ್ಲ, ಹೆಣ್ಮಕ್ಳಲ್ವಾ ವೀಡಿಯೋದಲ್ಲೆಲ್ಲ ಬೇಡ ಅಂದ್ಬಿಟ್ಟು ನಾನೇನು ವೀಡಿಯೋ ಮಾಡಲಿಲ್ಲ. ನೋಡಿ ಇದು ಒಂಥರ ಕಲರು, ಅಂದರೆ ವೈಟಲ್ಲೇ ಇನ್ನೊಂದು ಥರ ಬೇರೆ ಕಲರ್ ಬರುತ್ತೆ ನೋಡಿ, ಆ ಥರ ಕಲರು. ಇನ್ನು ಇದು ಒಂಥರ ಕಲರಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಈ ಗುಲಾಬಿನಲ್ಲಿ. ಅಂದರೆ ಕೆಲವೊಂದು ಗಿಡಗಳನ್ನೆಲ್ಲ ನಾನು ಡಿವೈಡ್ ಮಾಡಿದ್ನಲ್ಲ ಕಲರು, ಅದರಲ್ಲಿ ಹೂವೆಲ್ಲ ಹರಳಿತ್ತು. ಸುಮ್ಮನೆ ಯಾಕೆ ಒಣಗೋಗೋದು ಅಂದ್ಬಿಟ್ಟು ಪೂಜೆಗಾದ್ರೆ ಆಗುತ್ತೆ ಅಂತ ನೋಡಿ ನಾನು ಅದು ಹೂವೆಲ್ಲನೂ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಸಪ್ರೇಟಾಗಿ ಎಲ್ಲ ಡಿವೈಡ್ ಮಾಡಿಟ್ಟಿದ್ದೀನಿ. ಮತ್ತು ಅದ್ರ ಮೇಲೂ ಸಹ ನಾನು ಒಂದು ಸ್ಕೆಚ್ ಪೆನ್ನಲ್ಲಿ ಬರೆದಿಟ್ಟಿದ್ದೀನಿ ಯಾವ್ಯಾವ ಕಲರು ಅಂತ. ಯಾಕೆಂದರೆ ಅದು ಹೂವು ಖಾಲಿ ಆದ್ರೂ ನನಗೆ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ಬರೆದಿಟ್ಟಿದ್ದೀನಿ. ಇನ್ನು ಈ ಬಟನ್ ರೋಸಲ್ಲಿ ವೈಟಲ್ಲಿ ಒಂದೇ ಇರೋದು, ಮತ್ತು ಪಿಂಕಲ್ಲೂ ಒಂದೇ ಇರೋದು. ಎಲ್ಲ ಖಾಲಿ ಆಯಿತು. ನಾನು ಒಂದು 10 ಗಿಡ ತಂದಿದ್ದೆ, 10 ಗಿಡದಲ್ಲಿ ಎಲ್ಲ ಖಾಲಿ ಆಯಿತು. ಇನ್ನು ದಾಸವಾಳದಲ್ಲೂ ಅಷ್ಟೇ ಎಲ್ಲ ಖಾಲಿಯಾಗಿ ಇರೋಷ್ಟು ಕಲರ್ ಹಾಕಿದ್ದೀನಿ. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ, ಯಾಕೆಂದರೆ ಅವು ಸಹ ಖಾಲಿ ಆಗುತ್ತೆ. ಒಬ್ಬರೇ 10 ಗಿಡ ಬುಕ್ ಮಾಡ್ಕೊಂಡಿದ್ದಾರೆ ದಾಸವಾಳ ಗಿಡಗಳನ್ನ. ಅವರು ಹಾವೇರಿಯವರು. ನನ್ನ ವಿಡಿಯೋ ಬರೋದೇ ಕಾಯ್ತಿರ್ತಾರಂತೆ, ಫಸ್ಟು ವಿಡಿಯೋ ನೋಡ್ತೀನಕ್ಕ ನಾನು ಅಂತ ಅಂತಾರೆ. ಹಾಗಾಗಿ ಅವರೇ ಫಸ್ಟು ಬುಕ್ ಮಾಡ್ಕೊಂಡಿದ್ದು. ನಾನು ವಿಡಿಯೋ ಹಾಕಿದ ದಿವಸನೇ ಅವರು 10 ಗಿಡ ಬುಕ್ ಮಾಡಿಕೊಂಡ್ರು. ಅದರಲ್ಲೂ ಅವರು ಒಂದು ಕಲರಲ್ಲಿ 2 ಗಿಡ ತೊಗೊಂಡಿದ್ದಾರೆ. ನನ್ನ ನೋಡಿ ಈ ಕಲರಲ್ಲಿ ಒಂದಿದೆ, ಮತ್ತು ಅಂದರೆ ರೆಡ್ಡಲ್ಲೇ ಒಂಥರ, ಇದು ಬೇರೆ ಕಲರು. ಇದು ರೆಡ್ ಅಲ್ಲ, ಇದೇ ಬೇರೆ ನೋಡಿ, ಇದೇ ಬೇರೆ. ಅದು ಫಸ್ಟ್ ತೋರಿಸಿದ್ದೇ ಬೇರೆ. ಇನ್ನು ಇದು ನಾನು ಕಟಿಂಗಿಂದ ಬೆಳೆದಿರೋ ಅಂತಹ ಗಿಡ ಇದು. ಇದರಲ್ಲೂ ಅಷ್ಟೇ 2 ಗಿಡ ಇರೋದು. ತುಂಬ ಇತ್ತು, ಎಲ್ಲ ಬುಕ್ಕಾಗೋಗಿದೆ. ಇನ್ನು ಇದು ಸೀಬೆ ಗಿಡನೂ ಅಷ್ಟೇ, ಇದು 2 ಗಿಡ ಇದೆ, ಎಲ್ಲ ಖಾಲಿ ಆಯಿತು. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಅದರಲ್ಲೂ ನಾವು ಗಾರ್ಡನ್ನಲ್ಲಿ ಬೆಳೆಯೋದಕ್ಕೆ ಈ ಸೀಬೆ ಗಿಡಗಳು ಮಾಡಿಸಿದಂತಹ ಗಿಡಗಳು. ಯಾಕೆ ಅಂತೀರಾ, ತುಂಬ ಹೈಟೆಲ್ಲ ಬೆಳೆಯೋದಿಲ್ಲ, ಚಿಕ್ಕದಾಗೇ ಬಿಡೋದು. ನೀವು ನನ್ನ ಗಾರ್ಡನ್ನಲ್ಲಿ ನೋಡಿರ್ಬೋದು. ಅದರಲ್ಲೂ ಎಷ್ಟು ದಪ್ಪ ಹಣ್ಣೆಲ್ಲ ಬಿಡುತ್ತೆ, ಮತ್ತು ಅದು ಎಷ್ಟು ಚಿಕ್ಕ ಗಿಡ ಅಂತಲೂ ಸಹ ನೀವು ನೋಡಿದ್ದೀರಾ. ಇನ್ನು ಇದು ಸೂಜಿ ಗಿಡ. ತುಂಬ ಜನ ಕೇಳ್ತಾ ಇದ್ರಿ, ಅಕ್ಕ ಸೂಜಿ ಗಿಡ ಬೇಕು ನಮಗೆ. ಮತ್ತು ಇದು ಪಿಂಕ್ ಬರುತ್ತೆ ನೋಡಿ, ಕಾಕಡ ಗಿಡ, ಮೊಗ್ಗು ಪಿಂಕ್ ಇದ್ದು ಹರಳದ ಮೇಲೆ ವೈಟ್ ಬರುತ್ತಲ್ಲ, ಅದು ಬೇಕು ಅಂತಿದ್ರಿ. ಅದೂ ಸಹ ಇದೆ. ಅದೂ ಎಲ್ಲ ಖಾಲಿ ಆಗ್ತಾ ಬರ್ತಾ ಇದೆ. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಈ ಸೂಜಿ ಮಲ್ಲಿಗೆ ಹೂವಂತೂ ಒಂದೊಂದು ಹೂವು ಎಷ್ಟು ದಪ್ಪ ಬಿಡುತ್ತೆ. ಒಂದು 10 ಹೂವು ನಾವು ಕಟ್ಟಿದ್ರೂ ಸಾಕು, ಒಂದು ಮೊಳದಷ್ಟು ಹೂವಾಗುತ್ತೆ ಈ ಸೂಜಿ ಮಲ್ಲಿಗೆ ಹೂವು. ಸೂಜಿ ಮಲ್ಲಿಗೆ ಹೂವು ಮಾರ್ಕೆಟಲ್ಲೆಲ್ಲ ಸಿಗೋದಿಲ್ಲ. ಅದೇ ದುಂಡು ಮಲ್ಲಿಗೆ ಹೂವು ಆದರೆ ಸಿಗುತ್ತೆ. ಈ ಸೂಜಿ ಮಲ್ಲಿಗೆ ಹೂವಂತೂ ಯಾವುದೇ ಮಾರ್ಕೆಟಲ್ಲೂ ಸಿಗೋದಿಲ್ಲ. ಇದು ಕಾಕಡ ಗಿಡ, ಅಂದರೆ ಇದು ಪಿಂಕ್ ಇರುತ್ತೆ ಮೊಗ್ಗು, ಅರಳದ ಮೇಲೆ ವೈಟ್ ಬರುತ್ತೆ ಅನ್ನಲ್ಲ ನೋಡಿ. ನನ್ನ ಗಾರ್ಡನಲ್ಲಿ 4 ಇತ್ತು, ಇಲ್ಲಿ 1 ಗಿಡನ ನಾನು ಕೊಟ್ಟಿದ್ದೀನಿ ಬೇರೆಯವ್ರಿಗೆ. ಅವರು ಗಿಡಗಳನ್ನ ಬುಕ್ ಮಾಡ್ಕೊಬೇಕಾದ್ರೆ, ಅಕ್ಕ ನನಗದು ಪಿಂಕದು ಬೇಕೇ ಬೇಕು ಅಂತ ಅಂದಿದ್ರು. ಹಂಗಾಗಿ ನನ್ನ ಹತ್ರ ಇದ್ದಿದ್ದ ಗಿಡಗಳನ್ನೇ ಕೊಟ್ಟಿದ್ದೀನಿ. ಆ ಗಿಡಗಳು ಇದ್ದಾವೆ, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇನ್ನು ಕನಕಾಂಬರ ಗಿಡದ ಬಗ್ಗೆ ಅಂತೂ ಹೇಳೋಂಗೆ ಇಲ್ಲ, ಅಷ್ಟು ಚೆನ್ನಾಗಿ ಹೂವೆಲ್ಲ ಬರುತ್ತೆ. ಕನಕಾಂಬರ ಗಿಡಗಳನ್ನೂ ಅಷ್ಟೇ, ನೀವು 1-2 ಗಿಡ ಹಾಕೊಂತು ಅಂದ್ರೂ ಸಾಕು, ಅದರಿಂದ ಸುಮಾರು ಗಿಡಗಳನ್ನೂ ನೀವು ಮಾಡ್ಕೋಬಹುದು. ಇನ್ನು ಸೇವಂತಿಗೆ ಅಂತೂ ನಾನು ಈ ವಿಡಿಯೋದಲ್ಲಿ ಏನು
ತೋರಿಸಿಲ್ಲ. ಸೇವಂತಿಗೆ ಗಿಡದ ಬಗ್ಗೆನೂ ನಾನು ವಿಡಿಯೋ ಹಾಕಿದ್ದೀನಿ. ಅಂದರೆ ಈ ವಿಡಿಯೋದಲ್ಲಿ ಎಷ್ಟು ಗಿಡಗಳು ಉಳಿದಿದೆ ಅನ್ನೋದ್ರ ಬಗ್ಗೆ ಮಾತು ತಿಳಿಸಿದ್ದೀನಿ. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಇನ್ನು ನೋಡಿ ಇಷ್ಟು ಸಿಕ್ಕಿದೆ ಇವತ್ತು. ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.